ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ಮಾದಪ್ಪ वयं चकार चण्डताण्डवं तनोतु नः शिवः शिवम् जटाकटाः सम्भ्रमं भ्रमं निलिप्पनिर्झरी विलोलविच्चवल्लरी विराजमानमूर्धनि खगद्धगद्धगज्ज्वलल्ललाटपट्टपावके किशोरचन्द्रशेखरे रति प्रतीक्षणं मम धराधरेन्द्रनन्दिनी विलासबन्धुबन्धुरस्फुरद्दिगन्तसन्तति प्रमोदमान मानसे करालभालपट्टिका धगद्धगद्धगज्ज्वलत्तनज्जयाहुतीकृत प्रचण्डपस्य सायके ಮರ್ಲಿನ್ ಮಡ್ಕೆನಾಗೆ ನೀರು ತಂದೀವ್ನಿ, ಒಪ್ಪಿಸ್ಕೊಳ್ಳಿ. ಹೋಯ್ತು, ಎಲ್ಲ ಹಾಳಾಗೋಯ್ತು. ಯಾಕ್ಲಾ, ಏನ್ಲಾತು?
ಯಾರ ಅಟ್ಟಿ ಹೊಡಿಬೇಕು ಅನ್ಕೊಂಡಿದ್ಯಾ? ಹೋಗಿ ಒಳಗಡೆ ಇಟ್ಟು ಮಾಡವ್ರು ಉಣ್ಣೋಗು. ಹೌದೌದು, ನೀನೊಬ್ಳಿಯ ಇಟ್ಕೊಂಡಿರೋದು. ನಾನು ಉಣ್ಣ ಗತಿ ಇಲ್ಲದೆ ಈ ಎಟ್ಟಿಗೆ ಬಂದಿರೋದು ಅಲ್ವಾ? ಏಯ್, ಏನು ಮೈನಾಗ ದೆವ್ಗಿವ್ ಮೆಟ್ಕೊಂಡದ ಹೆಂಗೆ? ಯಾಕ್ಲ ಹಿಂಗಾಡ್ತಿದ್ಯಾ? ಏನಾಗತ್ತೆ ನಿಂಗೆ? ದೆವ್ವ ಮೆಟ್ಕೊಂಡ್ರದು ನಂಗಲ್ಲ, ನಿಮ್ಮ ಮಟ್ಟಿಗೆ ಬಂದು ಸೇರ್ಕೊಂಡವ್ರಲ್ಲ ಅವ್ರಿಗೆ ಮೆಟ್ಕೊಂಡದೆ. ಜಾಸ್ತಿ ಮಾತಾಡ್ಬೇಡ, ಮಾತಾಡೋದು ಚೆನ್ನಾಗಿರಕ್ಕಿಲ್ಲ. ಅಲ್ಲ ಕಯ್ಯೋ, ಈ ಪೋಟ್ನಲ್ಲಿ ನಾನು ತಲೆ ಎತ್ಕೊಂಡು ಓಡಾಡ್ದಂಗೆ ಆಗೋಯ್ತು. ಯಾರು ನೋಡ್ಲಿ, ಎಲ್ಲಿ ನೋಡ್ಲಿ, ನಿಮ್ಮ ನೀಲ ಯಾಕೆ ಜಾತ್ರೆಗೆ ಬಂದಿಲ್ಲ ಅಂತ ಎಲ್ಲ ಕೇಳ್ತಾರೆ. ನಂಗೆ ಈ ಪೋಟ್ನಲ್ಲಿ ಬೆಲೆಯೇ ಇಲ್ದಂಗೆ ಆಗೋಯ್ತು. ಏ ಮುಚ್ಚಲ ಬಾಯಿನ, ಬೋ ಮರ್ಯಾದಸ್ತ. ನನ್ನ ಮಕ್ಳಿಂದ ನಿನಗೆ ಮರವಾದೆ ಹೊಟ್ಟೋಗ್ಬಿಡ್ತಾ? ಕೊಂಡಿದ್ದೀನಿ ಸುಮ್ಕಿಲ್ಲ. ನಿನ್ನ ಮಗ ಜಾತ್ರೆಗೆ ಬರ್ದೇ ಇರೋದು ತಪ್ಪಲ್ವಾ? ನಿಮ್ಮ ದೊಡ್ಡ ಮಕ್ಕಳು ಅವ್ರನ್ನ ಕರ್ಕೊಂಬರ್ದೇ ಇರೋದು ತಪ್ಪಲ್ವಾ? ಸಾಕು, ಬಾಯಿ ಮುಚ್ಚಲ ಸಾಕು. ನನ್ನ ಮಕ್ಳು ಹಂಗೆಲ್ಲ ತಪ್ಪು ಮಾಡಕ್ಕಿಲ್ಲ. ಆ ಬೆಟ್ಟದಿಂದ ದಯ ಇದ್ರೆ ಜಾತ್ರೆ ಹೊತ್ತಿಗೆ ನಮ್ಮ ನೀಲ ಬಂದೇ ಬರ್ತಾನೆ. ಅಲ್ಲಕಲ್ಲ, ಸಂಕವನ್ ಕರ್ಕೊಂಬರ್ತೀನಿ ಅಂತ ನೀನೇ ಹೋಗಿದ್ಯಲ್ಲ, ಯಾಕೆ ಕರ್ಕೊಂಬರ್ಲಿಲ್ಲ? ಬರೀ ಕೈನಾಗ ಬಂದ್ಬಿಟ್ಟೆ, ಈಗೇನೋ ಹೇಳಕ್ ಬಂದ್ಬಿಟ್ಟ. ಅಕ್ಕಯ್ಯೋ, ನೀ ಹಿಂಗೆ ಹೇಳ್ತೀಯ ಅಂತ ನಂಗೆ ಚೆಂದಾಗಿ ಗೊತ್ತಿತ್ತು. ಏನು ಮಾಡೋಕ್ಕಾಯ್ತದೆ? ಕೆಲವು ವಿಚಾರ ಹೇಳಿದ್ರೆ ಮನ ಹೋಯ್ತದೆ, ಹೇಳ್ದಿದೆ ಪಿರಾಣನೇ ಹೋಯ್ತದೆ. ಅದಕ್ಕೆ ಹೇಳೋದೆ ಬೇಡ ಅಂದ್ಬಿಟ್ಟು ಸುಮ್ಕಾಗ್ಬಿಟ್ಟು. ಏನ್ಲ ಅದು ಅಂತ ಪಿರಾಣ ಹೋಗೋಂತ ವಿಚಾರ? ಏನು ಇಲ್ಲ ಕಣಕ್ಕಯ್ಯೋ, ಹೇಳಿ ನಾನು ಯಾಕೆ ಕೆಟ್ಟೋನಾಗ್ಲಿ? ಮರ್ವಾದಾಗ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಬರ್ಲ್ ಸೇವೆ ಮಾಡ್ಬೇಕಾಗ್ತದೆ. ಅಲ್ಲ ಕಣಕ್ಕೋಯ್, ಅವತ್ತು ಸಂಕವನ್ನ ಪೋಡಿಗೆ ಕರ್ಕೊಂಬರೋದು ಕಷ್ಟ ಆಗಿತ್ತೆ. ಅರಗಳಿಗೆಲಾಗಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಯಾಕೆ ಹೇಳು? ಯಾಕೆ? ಯಾಕೆ ಅಂದರೆ ಕರ್ಕೊಂಬರೋ ಆಸೆ ಗಂಡು ಮಕ್ಕಳಿಗೆ ಇಲ್ವೇ ಇಲ್ಲ, ಕರೆಸ್ಕೊಳ್ಳೋ ಆಸೆ ಅಂತೂ ಸೊಸೆಂದ್ರಿಗೆ ಇಲ್ವೇ ಇಲ್ಲ. ಏ ಮತ್ತೇನಾರ ಕಿತಾಪತಿ ತೆಗಿತಿದ್ಯಾ ಹೆಂಗೆ? ಹಂಗೇನಿಲ್ಲ ಕಣದು. ಅವತ್ತು ಸಂಕವನ್ನ ಕರ್ಕೊಂಡೇ ಹೋಗ್ಬೇಕು ಅಂತ ನಾನೇ ಹಠ ಮಾಡಿದ್ದೆ. ಆದರೆ ನಿನ್ನ ಮಕ್ಕಳು ಅವಳು ಆನಂದವಾಗಿರೋದನ್ನ ಕಂಡು ಹೊಟ್ಟೆ ಹುರ್ಕೊಂಡ್ರು. ಅವಳನ್ನ ಒಂಚೂರು ಮಾತಾಡಿಸ್ದೆ ಹಿಂತಿರ್ಕೊಂಡು ಬಂದ್ಬಿಟ್ರು. ಅದು ಗೊತ್ತಾ ನಿಂಗೆ? ಇಲ್ಲ ಇಲ್ಲ, ನಾನ್ ನಂಬಕ್ಕಿಲ್ಲ. ನನ್ನ ಗಂಡು ಮಕ್ಕಳು ಅಂತವ್ರಲ್ಲ. ನೀನು ಹಾಲ್ಗೆ ಎಪ್ಪಿದ್ದಂಗೆ ಹಾಲ್ನಂತ ನನ್ನ ನಟ್ಟಿನ ಒಡಿಯಕ್ ಬಂದಿಯನ್ಲಾ? ಹೋಗ್ಲಾ? ಹೋಗಿ ನೀನ್ ಕ್ಯಾಮೆ ನೋಡ್ಕೋ. ಗೊತ್ತು ಕಣಕ, ನಿನಗೆ ನಿನ್ನ ಮಕ್ಕಳಲ್ಲಿರೋ ನಂಬಿಕೆ ನನ್ನ ಮ್ಯಾಕಿಲ್ಲ ಅಂತ ಗೊತ್ತು ಕಣಕ. ಆದರೂ ನೀನು ರಕ್ತ ಹಂಚ್ಕೊಂಡು ಹುಟ್ಟೋಳು ಅಂತ ಇರೋ ವಿಚಾರ ಹೇಳಕ್ಕೆ ಅಂತ ಬಂದೆ. ನಿನ್ನ ಅಟ್ಟಿ ಸೊಸೆಯರಿಗೆ ಸಂಕವ ಈ ಅಟ್ಟಿಗೆ ಬರೋದು ಇಷ್ಟ ಇಲ್ಲ. ಅವರು ಬದಲಾಗಿಲ್ಲ, ಬದಲಾದಂಗೆ ನಾಟಕ ಆಡ್ತಾವ್ರೆ. ಒಟ್ಟಿನಲ್ಲಿ ನೀಲ ಜಾತ್ರೆಗೆ ಬರಲೇಬಾರ್ದು. ಈ ಕುಲದವರೆಲ್ಲ ಸೇರಿ ಅವರನ್ನ ಈ ಪೋಡ್ನಿಂದನೇ ಹೊರಗಾಕ್ಬೇಕು ಅನ್ನೋದೇ ಈ ಅಟ್ಟಿಯವ್ರ ಉದ್ದೇಶ. ಯಾವ್ರೆ ನೀ ಹೇಳ್ತಾ ಇರೋದೇನು ನಿಜವೇನ್ಲಾ? ನಿಜ ಕಣಕೋ, ನೀನೇ ಹೊಸಿ ಯೋಚನೆ ಮಾಡು. ಗೊತ್ತಿರೋ ವಿಚಾರ ನಿನ್ಗೆ ಹೇಳಿವ್ನಿ. ನಾನು ಹೇಗಿದ್ರು ಈ ಅಟ್ಟಿಯಿಂದ ಹೊರಗಿರೋನಲ್ವಾ, ನನ್ಗೆ ಹಾಕ್ಬೇಕು ಈ ವಿಚಾರ. ನಾವು ಒಯ್ತೀನಿ ಹೋಗು.
ಎಲ್ಲ ಮಾಯ್ಕಾರणे ಈಗ ಮಾಡಿದ್ದು ಚಾಟು ವಿದ್ಯೆನೋ ಕೈ ಚಳಕನೋ ಮೋಡಿ ವಿದ್ಯಾನೋ? ಇಲ್ಲ ಒಡೆಯ, ಅದ್ಯಾವುದು ಅಲ್ಲ. ಇದೆಲ್ಲ ನನ್ನ ಮಾದಪ್ಪನ ಪವಾಡ. ನಾನು ಮಾದಪ್ಪನ ಸತ್ಯವಂತೆ ಭಕ್ತೆ. ಮಾದಪ್ಪ ನಂಗೆ ಯಾವಾಗಲೂ ಕಣ್ಗಾವಲಾಗಿರ್ತಾರೆ. ನನಗೆ ಏಟೇ ಕಷ್ಟ ಬರಲಿ ಅದನ್ನೆಲ್ಲ ಪರಿಹರಿಸ್ತಾರೆ. ಅವ್ರು ನಮ್ದವ್ರನ್ನ ಯಾವತ್ತೂ ಕೈ ಬಿಡೋಕಿಲ್ಲ ಒಡೆಯ. ನನ್ನ ಪತಿವ್ರತೆನೂ ಅವರಿಂದನೇ ಉಳಿದಿದ್ದು. ನೀನು ಮಾದಪ್ಪನ ಶಕ್ತಿನ? ಸರಿ ಸರಿ, ನಿನಗೆ ಮತ್ತೊಂದು ಪರೀಕ್ಷೆನ ಕೊಡ್ತೀನಿ. ಅದ್ರಲ್ಲಿ ಗೆದ್ದು ಬಾ, ಆಮ್ಯಾಕೆ ನಾನು ಒಪ್ತೀನಿ ನಿನ್ ಮಾದಪ್ಪನ ಶಕ್ತಿಯ. ನೆಳ್ಳು ಕೊಡೋ ಮರ ಸಾಚ, ಕಳ್ಳು ಕುಡಿಯ ಮನಸ್ಸ ಸಾಚ. ನೆಳ್ಳು ಕೊಡೋ ಮರ ಸಾಚ, ಕಳ್ಳು ಕುಡಿಯ ಮನಸ್ಸ ಸಾಚ. ನೆಳ್ಳು ಕಳ್ಳಿಗಿಂತ ಸಾಚ, ಕಳ್ಳು ಬುಂಡೆ ಕಾಣಯ್ಯ, ಕಳ್ಳು ಬುಂಡೆ ಕಾಣಯ್ಯ. ಎಲ್ಲಿ ಮಾಯಾಗ್ಬಿಟ್ಟೆ ನನ್ನಪ್ಪ, ಎಲ್ಲಿ ಹುಡುಕಿದ್ರು ಕಾಣ್ತಾ ಇಲ್ಲ. ಆ ಕಳ್ಳ ನೋಡಿವ್ನಿ ಅಂದ, ನೀನಿರೋ ಜಾಗ ಗೊತ್ತು ಅಂದ. ಅವನ್ನೇ ಒಸಿ ಪಟ್ಟಾಗಿಟ್ಕೊಂಡಿದ್ರೆ ಹೇಳ್ತಿದ್ದೋ ಏನೋ ಅಲ್ಲ. ಗುಡ್ಡನ್ ಬಿಡಿಸ್ತೀನಿ, ನಿನ್ ಸಿಸುಮಗ ಮಾಡ್ಕೊತೀನಿ ಅನ್ಬಿಟ್ಟು ಎಲ್ಲಿ ಮಾಯ ಆಗ್ಬಿಟ್ರು. ನಾ ಏನಾರು ತೆಪ್ಪು ಮಾಡಿವ್ನ? ಏನು ನೆಪ್ಪಾಯ್ತಾ ಇಲ್ಲ. ಅಯ್ಯ ಅಯ್ಯ ಮಾಯ್ಕಾರ, ನಾ ಏನಾರು ತೆಪ್ಪು ಮಾಡಿದ್ರೆ ಅದನ್ನು ಹೊಟ್ಟೆ ಹಾಕೊಂಡು ನನ್ನ ಸಮಸ್ಬಿಡಿ. ನಂಗೆ ದರ್ಶನ ಕೊಡಿ ಬುದ್ಧಿ, ದರ್ಶನ ಕೊಡಿ. ಯಾರೋ ಬತ್ತಾವ್ರೆ, ಅವ್ರು ಮಾದಪ್ಪ ನೋಡಿರ್ಬೋದು. ಅವ್ರನ್ನೇ ಹೋಗಿ ಕೇಳ್ತೀವಿ. ಕಳ್ಳು ಬುಂಡೆ ಕಾಣಯ್ಯ, ಕಳ್ಳು ಬುಂಡೆ ಕಾಣಯ್ಯ. ಅಯ್ಯ ಯಾರಯ್ಯ? ನಾನಯ್ಯ. ನಾನು ಅಂದ್ರೆ ನನ್ನ ಹೆಸರು ಕನ್ನಯ್ಯ, ಬ್ಯಾಡ್ ಗಂಪಣ ನಾಯಕ ಸಂಕೆ ಅವನ ಮಗ, ಮಾದಪ್ಪನ ಸಿಸು ಮಗ. ನೀ ಏನಾರು ಈ ದಾರ್ಯಾಗೆ ನನ್ನ ಮಾದಪ್ಪನ ನೋಡ್ದೇನಯ್ಯ? ಆಗಪ್ಪ ಅಂದ್ರೆ ಜಂಗಮಯ್ಯ, ಕಾವಿ ಬಟ್ಟೆ, ಕಂಕಳಗೆ ಜೋಳಿಗೆ, ಕೈಯಾಗೆ ಕಂಸಾಳೆ. ಓ, 2 ಬಟ್ಲಿ ಹಿಡ್ಕೊಂಡು ಬಡ್ಕೊಂಡು ಹೋಯ್ತಾನಲ್ಲ ಅವನಾ? ಅವ್ರೇ. ಆ ಕಳ್ಳ ಜಂಗಮನ್ನ ಕೈಯ ಹುಡುಕ್ತಾ ಇದೀಯಾ? ಅಯ್ಯೋ ಅಯ್ಯಯ್ಯೋ, ಅವ್ರ ಕಳ್ಳ ಅಲ್ಲಯ್ಯ, ದ್ಯಾವ್ರು, ನಡೆದಾಡೋ ದ್ಯಾವ್ರು. ಅವನು ದ್ಯಾವ್ರ. ಒಂದು ಜಾತಿ ಇಲ್ಲ, ಒಂದು ಕುಲ ಇಲ್ಲ, ಒಂದು ಮೇಲಿಲ್ಲ ಕೀಳಿಲ್ಲ, ಮಡಿ ಮೈಲ್ಗೆ ಅಂತೂ ಇಲ್ವೇ ಇಲ್ಲ. ಯಾವ್ರು? ತಗಣಿ ಬಾಚೋನು, ದೇಶ ಆಳೋನು, ಎಲ್ಲರೂ ಒಂದೇ ಆಗ್ಬೇಕು ಅಂತ ಬೊಂಬಡ ಹೊಡ್ಕೊಂಡು ಅಲ್ದಾಡ ಹುಚ್ಚ ಅವನು. ಅವನು ನಿನ್ ದ್ಯಾವ್ರ? ಅಯ್ಯ, ಹುಟ್ಟು ನಮ್ದಲ್ಲ, ಸಾವು ಗೊತ್ತಿಲ್ಲ. ಇರೋ 4 ದಿನ ಬಾಳ್ವೆಗೆ ಕುಲ ಯಾವುದು, ಜಾತಿ ಯಾವುದು, ಮ್ಯಾಲ ಯಾವುದು, ಕೀಳು ಯಾವುದು? ಮನಸ್ಸರೆಲ್ಲ ಒಂದೇ ಅಂತ ಅವ್ರು ಹೇಳೋದ್ರಾಗೆ ತಪ್ಪು ಯಾವ್ದಯ್ಯ? ಹುಚ್ಚಪ್ಪ, ಈ ಭೂಮಿ ಒಂದೇ ಆದರೂ ಅದರೊಳಗೆ ಕಾಡು, ಮೇಡು, ಬೆಟ್ಟ, ಗುಡ್ಡ, ಹಳ್ಳ, ಕೊಳ್ಳ ಎಲ್ಲ ಇದೆಯಲ್ವಾ? ನಮ್ಮ ಹೊತ್ತಿರೋ ಭೂಮಿ ತಾಯಿನೇ ಸಮ ಇಲ್ಲ ಅಂದ್ಮ್ಯಾಕೆ ಮನ್ಸ ಹೆಂಗ್ ಸಮ ಇರ್ತಾನೆ ಹೇಳು? ಕಾಗೆಗೆ ಕುಲ ಇಲ್ಲ, ಹುಲಿಗೆ ಜಾತಿ ಇಲ್ಲ, ಮಂದಿಗೆ ಬಡತನ ಇಲ್ಲ, ಆನೆಗೆ ಸಿರಿತನ ಇಲ್ಲ, ನಾಯಿ ಕೋಟೆ ಕಟ್ಟಲ್ಲ, ನರಿ ರಾಜ್ಯ ಆಳಲ್ಲ, ಆರೋಗ್ಯಕ್ಕೆ ಗಡಿ ಇಲ್ಲ, ಓಡೋ ಜಿಂಕೆಗೆ ಬೇಲಿ ಇಲ್ಲ. ಯಾವುದ್ರನ್ನೂ
ಯಾವುದು ಕಿತ್ಗಳಲ್ಲ. ಯಾವ ಪ್ರಾಣಿ ಪಕ್ಷಿನೂ ತನ್ನ ಮಕ್ಕಳು ಮರಿಗೆ ಅಂತ ಕೂಡಿಡಲ್ಲ. ಅವುಗಳಿಗೆ ಇಲ್ದ ಮಡಿ ಮಲ್ಲಿಗೆ ಮನುಷ್ಯನಿಗೆ ಯಾಕಯ್ಯ? ಇದನ್ನೇ ಅಲ್ವೇ ನಮ್ಮಪ್ಪ ಮಾದಪ್ಪ ಹೇಳೋದು. ಬುದ್ಧಿ ಹೇಳೋದು ಬುದ್ಧನ್ನೇ ಬಿಡ್ನಿಲ್ಲ, ಜಾತಿ ಬಿಟ್ಟು ಅಣ್ಣ ತಮ್ಮದಿರ್ನೇ ಬಿಡ್ನಿಲ್ಲ. ಇನ್ನು ನೀನು ಜೋಗಿ ಜಂಗಮ ಇನ್ನು ಉಳಿಸಾರ ಈ ಜನ. ಊರು ಉದ್ಧಾರ ಮಾಡೋದು ಒಂದೇ, ಎಣಿಗೆ ಸಿಂಗಾರ ಮಾಡೋದು ಒಂದೇ. ಸುಮ್ಮನೆ ಅವನ ಹಿಂದೆ ತಿರುಗಿ ಯಾಕೆ ಕುಟ್ಟೋದೈ? ಹೋಗು, ದಾಟ ಗೀಟೆ ಆಡ್ಕೊಂಡು ಜೀವನ ಮಾಡೋಗು. ಅಯ್ಯ, ಮೃಷ್ಟಾನ್ನ ತಿಂದ್ರು ಹೊಟ್ಟೆ ಹೋದ್ಮ್ಯಾಕೆ ಮಲಾಗ್ ಹೋಯ್ತದೆ. ಹಂಗಂತ ತಿಂದೇ ಇರಕ್ಕಾಯ್ತದ? ಬಿತ್ತಿದ ಬೀಜವೆಲ್ಲ ತೆನೆಯಾಗಲ್ಲ, ನೆಟ್ಟು ಬಾಳೆ ಎಲ್ಲ ಗೊನೆಯಾಗಲ್ಲ. ಹಂಗಂತ ಬಿತ್ತದೇ ಇರಕ್ಕಾಯ್ತದ? ನೆಡದೇ ಇರಕ್ಕಾಯ್ತದ? ಎದೆಗೆ ಬಿದ್ದ ಅಕ್ಷರ, ನೆಲಕ್ಕೆ ಬಿದ್ದ ಬೀಜ ಯಾವತ್ತಾದ್ರೂ ಒಂದಿನ ಫಲ ಕೊಟ್ಟೇ ಕೊಡ್ತದೆ. ಹಂಗಂತ ಇಳಿದವ್ರು ಹೇಳೋರೆ ನಮ್ಮ ಮಾದಪ್ಪ ನೆಟ್ಟು ಸಸಿ ಮರ ಹಾಗೆ ಆಯ್ತದೆ ಕಣಯ್ಯ. ಮರ ನೆರಳು ಕೊಟ್ಟೇ ಕೊಡ್ತದೆ ಕಣಯ್ಯ. ಅವ್ರು ಎಲ್ಲ ಇದಾರಂತ ಹೇಳು. ಮದುವೆ ಆಗ ಗಂಟ ಹುಚ್ಬಿಡಕ್ಕಿಲ್ಲ, ಹುಚ್ಬಿಡೋ ಗಂಟ ಮದುವೆ ಆಗಕ್ಕಿಲ್ಲ ಅನ್ನಂಗೆ ಆಯ್ತು. ಆ ತಿರುಬೋಕಿ ಜಂಗಮಂಗೆ ಊರು ಯಾವುದು, ಕೇರ್ ಯಾವುದು ಎಲ್ಲೋ ನೋಡಿದೆ, ಎಲ್ಲೋ ಕೇಳಿದೆ. ಸುಮ್ಕೆ ಅವನ ಜೊತೆ ಸೇರ್ಕೊಂಡು ಹಾಳಾಯ್ತಿಯಲ್ಲ ಅಂತ ಹೊಸಿ ಬುದ್ಧಿ ಹೇಳ್ದೆ. ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ನೀನುಂಟು, ನಿಮ್ಮ ಮಾದಪ್ಪ ಉಂಟು. ಹುಡ್ಕು ನಿನ್ನ ಮಾದಪ್ಪ ಇಲ್ಲೇ ಎಲ್ಲೋ ಅಲಿತಾ ಇರ್ತಾನೆ. ಎಳ್ಳು ಕೊಡೋ ಮರ ಸಚ್ಚ, ಕಳ್ಳು ಕುಡಿಯ ಮನುಷ್ಯ ಸಚ್ಚ. ನೆಳ್ಳು ಕೊಡೋ ಮರ ಸಚ್ಚ, ಕಳ್ಳು ಕುಡಿಯ ಮನುಷ್ಯ ಸಚ್ಚ. ಆ ನನ್ನ ಮಾದಪ್ಪನ ಮಹಿಮೆ ನಿಂಗೇನು ಗೊತ್ತು? ನಾನು ಮೊದಲು ಹಿಂಗೆ ಆಡ್ತಿದ್ದೆ. ಆ ನನ್ನ ಮಾದಪ್ಪನ ಮಹಿಮೆ ತಿಳಿದ ಮೇಲೆ ಕಲ್ವೆ ನಾನು ಹಿಂಗೆ ಹುಡ್ಕೊಂಡು ಎಲಿತಾ ಇರೋದು. ಅಪ್ಪ ಮಾದಪ್ಪ, ಎಲ್ಲಿದೆಯಾ ನನ್ನಪ್ಪ? ಬಾರೋ ನನ್ನ ತಂದೆ, ದರ್ಶನ ಕೊಡು ಸ್ವಾಮಿ, ದರ್ಶನ ಕೊಡು. ಕನ್ನಯ್ಯ, ನಾನು ನೆಟ್ಟಿದ ಬೀಜ ಹುಸಿಯಾಗಲಿಲ್ಲ. ನಿನ್ನೆದೆಯ ಅಂಗಳದಲ್ಲಿ ಟಿಸಿಲೊಡೆದು ನಳನಳಿಸುತ್ತಿದೆ. ಮುಂದೆ ಅದು ಹೆಮ್ಮರವಾಗಿ ಬೆಳೆದು ಕೋಟಿ ಕೋಟಿ ಜೀವರಾಶಿಗಳಿಗೆ ನೆರಳಾಗುತ್ತದೆ, ನೆಲೆಯಾಗುತ್ತದೆ. ಅಲ್ಲ, ಮಾವಯ್ಯನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೋದ್ರಿ, ಮಾತಾಡನೇ ಇಲ್ಲ. ಅವ್ರು ಬೇರೆ ಎಲ್ಲೋ ಹೊಂಟವ್ರೆ. ನಾನು ಹೋಗಿ ಕರೀಲಾ? ಬೇಡ ಕಣಮಿ, ಈಗ ಬೇಡ. ಅಪ್ಪನ ಮನಸ್ಸು ಯಾಕೋ ಸರಿ ಇಲ್ಲ. ಎಲ್ಲೋ ಹೋಯ್ತಾವನೆ, ಹೋಗಿದ್ ಬರ್ಲಿ, ಆಮೇಲೆ ಹೇಳ್ವಾ. ಹಂಗಾರೆ ಸಂಕವನ್ ಕರ್ಕೊಬರೋ ವಿಚಾರ? ಅಯ್ಯ, ಸಂಕವನ್ ಕರ್ಕೊಂಬರೋ ವಿಚಾರ ನಮ್ಗೆ ಗೊತ್ತದ. ನೀವು ಹೊಸಿ ಸುಮ್ಕಿರಿ. ಏನಾರ ಮಾಡ್ಕೊಳ್ಳಿ, ನಾವು ಹೇಳೋದು ಹೇಳಿದೀವಿ. ಮಲಜಕ್ಕ ಬಾ, ನಡಿ ಕ್ಯಾಮೆ ನೋಡುವ. ನೋಡಿದ್ರೇನ್ರಲ್ಲ ಅಪ್ಪಯ್ಯನ? ಯಾರೋ ಪಕ್ಕದ ಪೋಡಿನ ಹೆಂಗ್ಸು ತೆಪ್ಪು ಮಾಡಿದ್ದಕ್ಕೆ ಈ ಪಾಟಿ ಕೋಪ ಮಾಡ್ಕೊಂಡವ್ರೆ. ಇನ್ನು ನಮ್ಮಟ್ಟಿ ಯಪ್ಪ ನೆನ್ಕಂಡ್ರೆ ಭಯ ಆಯ್ತದೆ ಕಣ್ರಲ್ಲ. ಬೇಡ ಕನ್ನಡಯ್ಯ, ಬೇಡ. ಅಪ್ಪಯ್ಯನಿಗೆ ಈ ಸತ್ಯ ಹೇಳೋದೇ ಬೇಡ. ಆಮ್ಯಾಕ ಅವನು ಉಳಿಯಕ್ಕಿಲ್ಲ. ಅದಕ್ಕ ಬೇರೆ ಯೋಚನೆ ಮಾಡುವ. ಇಲ್ಲ ಅಂದ್ರ ನಾವೇ ಇನ್ನೊಂದು ಕಿತ್ತ ಹೋಗಿ ನೋಡುವ.
ಬ್ಯಾಡ ಒಡೆಯ, ನಿಮ್ದು ಅಮ್ಮಯ್ಯ ಅಂತೀನಿ, ಕೊಡಿ ಒಡೆಯ. ಬಾಯಿ ಮುಚ್ಕೊಂಡು ಬಂದ್ರೆ ಸರಿ. ಮಾದಪ್ಪ, ಮಾದಪ್ಪ. ಬಾಯಿ ಮುಚ್ಕೊಂಡು ಬಾ. ಕೊಡಿ ಒಡೆಯ. ಯಾಕೆ ಹಿಂಗ್ ಮಾಡಿರಿ ಒಡೆಯ? ಒಡೆಯ, ಇನ್ನು ಯಾವ ಪರೀಕ್ಷೆ ಮಾಡಬೇಕು ಅಂತಿದ್ದೀರಾ? ಸಂಕೀರ್ಣೆ, ಹೀಗೆ ಸಿರಿಗಂಧ ದೊಡ್ಡ ಕುಂಡ ಇದು. ನಾನೀಗ ನಿನ್ನ ಈ ಕೊಂಡದಾಗೆ ತಳ್ತೀನಿ. ನಾನು ನಿನ್ನ ಈ ಕೊಂಡದಾಗೆ ತಳೆದ್ರೂ ನೀ ತೊಟ್ಟಿರೋ ಈ ಸೀರೆ ಬೇಯಕೂಡ್ದು, ನೀ ತೊಟ್ಟಿರೋ ಈ ಕುಪ್ಪಸ ಬೇಯಕೂಡ್ದು. ಸಂಕೆಣ್ಣೆ 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 ಅಂತ ಮೂರ್ಕಿತ ಕೂಗ್ತೀನಿ. ಗುಡ್ನೆ ಓಡ್ ಬಂದು ನನ್ನ ಪಾದನ ಹಿಡಿಬೇಕು. ಆಗ ನಾನು ನಂಬ್ತೀನಿ ಇನ್ನು ಮಾದಪ್ಪ ಸತ್ಯ ಅಂತ. ಮಾದಪ್ಪ, ಹೇಳಿದ್ಯನಪ್ಪ, ಇವ್ರಾಡ ಮಾತ ನನ್ನ ಈ ಕೊಂಡದಾಗ ತಳ್ತಾರಂತೆ. ನಾ ಏನಾರ ಈ ಕೊಂಡದಾಗ ಕಾಲಿಟ್ರೆ ದಗ ದಗನೆ ಹತ್ತಿ ದಿಗನೆ ಉರ್ದೋಯ್ತಿದ್ದಿ. ಆಗ ನನ್ನ ಹೊಟ್ಟೆಲ್ ಬೆಳೀತಿರ ನೀ ಕೊಟ್ಟ ಮಕ್ಕಳು ಈ ಬೆಂಕಿನಾಗ ಬಿದ್ದು ಸುಟ್ಟು ಕರ್ಕಲಾಗಕ್ಕಿಲ್ವಾ? ಆಗ ನೀನ್ ನನಗ್ ಮಕ್ಳು ಫಲ ಕೊಟ್ಟು ಸಾರ್ಥಕ ಏನು? ನಾನು ಅದನ್ನ ಪಡೆದ ಸಾರ್ಥಕ ಏನು ತಂದೆ? ಸಾರ್ಥಕ ಏನು? ಅಯ್ಯ ಅಯ್ಯ, ನೀ ಏನಾರು ಜಂಗಮಯ್ಯನ್ ನೋಡ್ದೇನಯ್ಯ? ನೋಡ್ದೆ ಕಾವಿ ಬಟ್ಟೆ ಹೌದು, ಕೈಯಾಗೆ ಕಂಸಾಳೆ ಹೌದು ಹೌದು, ಹಣೆಯಾಗೆ ಭಸ್ಮ ಹೌದು ಕಣಯ್ಯ, ಕೊಳ್ಳಾಗೆ ರುದ್ರಾಕ್ಷಿ. ಅವರೇ ನನ್ನಪ್ಪ ಮಾದಪ್ಪ. ನೀ ಎಲ್ಲಿ ನೋಡ್ದೆ ಹೇಳಯ್ಯ? ಈಗೆಲ್ಲ ಅವ್ರ್ಯಾಕಪ್ಪ ಬೇಕು ನಿನಗೆ? ಅವ್ರೇನು ಬಂಧುನ ಬಳಗಾನ, ಅಣ್ಣನ ತಮ್ಮನ? ಅವ್ರು ನೋಡಿದ್ರೆ ಸನ್ಯಾಸಿ, ನೀನ್ ನೋಡಿದ್ರೆ ಪಡ್ಡೆ ಇದ. ಅವ್ರಿಗೂ ನಿನ್ಗೂ ಏನಪ್ಪ ಸಂಬಂಧ? ಕೊಳ್ಳು ಬಳ್ಳಿ ಸಂಬಂಧ ಕಣಯ್ಯ, ತಾಯಿ ಮಗನ ಸಂಬಂಧ. ಅವರು ನನ್ನ ಗುರು, ನನ್ನ ದ್ಯಾವ್ರು, ನನ್ನ ಜೀವ. ಅವ್ರು ಎಲ್ಲವ್ರೆ ಅಂತ ಹೇಳಯ್ಯ, ಸರ್ನೋಗಿ ಬಂದ್ಬಿಡ್ತೀವ್ನಿ. ಅಂದ್ರೆ ನಿನ್ಗೆ ಅವರು ಅಷ್ಟೊಂದು ಮುಖ್ಯ ಅನ್ನು? ಅವ್ರಿಲ್ದೆ ನನ್ನ ಜೀವ ಪತ್ರ ಕೊಡ್ತೈತೆ. ಬಿರ್ನಿ ಹೇಳಯ್ಯ, ನಿನ್ನ ಕಾಲು ಮುಗಿತೀನಿ. ಹೇಳ್ತೀನಿ. ನೀ ನನ್ಗೊಂದು ಉಪಕಾರ ಮಾಡೋದಾದ್ರೆ ಖಂಡಿತ ಹೇಳ್ತೀನಿ. ಅಯ್ಯ ಮರಯ್ಯ, ಒಂದೇನು 10 ಉಪಕಾರ ಮಾಡ್ತೀವ್ನಿ. ಮೊದ್ಲು ನನ್ನ ಸ್ವಾಮಿ ಎಲ್ಲಿದಾರಂತ ಹೇಳು. ಇರಯ್ಯ, ಮೊದ್ಲು
ನನ್ನ ಕೆಲಸ ಆಮೇಲೆ ನಿನ್ನ ಕೆಲಸ ಇಡ್ಕ ಬಾಯ್ಲಿ. ಈ ಚೀಲುವ ಬಂಡೆ ಕೆಳಗಡೆ ಬಚ್ಚಿಟ್ಕ, ನಾ ಕೂಗ ಗಂಟ ಬರ್ಬೇಡ. ಯಾಕೆ ಇದ್ರಕ್ಕೆ ಏನೈತೆ? ನಗನಾಣ್ಯ, ವಜ್ರ, ವೈಡೂರ್ಯ, ಮುತ್ತುರತ್ನ ಎಲ್ಲ ಐತೆ. ಹೌದಾ? ಹೌದಪ್ಪ, ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹೋಗು ಬಚ್ಚಿಟ್ಪ. ಅಲ್ಲ ಕಣಯ್ಯ, ಬೆಲೆ ಬಾಳ ವಸ್ತು ಅಂತೀಯ, ಔಸಿಟ್ ಬಾ ಅಂತೀಯ. ನಿನ್ನ ವಸ್ತುನ ನಾನ್ಯಾಕೆ ಕಡ್ರ ತರ ಔಸಿಟ್ ಬರ್ಬೇಕು? ನಂದಾಗಿದ್ರೆ ನಾನ್ಯಾಕೆ ನಿನ್ ಕೆಲ್ಕೊಟ್ಬಿಟ್ಟು ಬಚ್ಚಿಟ್ಪ ಅಂತಿದೆ. ಇದು ದ್ಯಾವ್ರದು. ಯಾವ್ದು ಅಂದ್ರೆ? ದೇವಸ್ಥಾನದಲ್ಲಿ ಇದ್ದು ಕಣಯ್ಯ. ಯಾವ್ರ ಮೈ ಮೇಲಿದ್ದು ಒಡಬೇನಲ್ಲ, ದರೋಡೆ ಮಾಡ್ಕೊಂಡು ಬಂದಿವ್ನಿ. ದರೋಡೆನಾ? ಯಾಕೆ ಎಸ್ಬಿಟ್ಟೆ? ಇದ್ರ ಆವಾಯ್ತಾ ಛೇಡಾಯ್ತಾ? ಲಕ್ಷ್ಮಿ ಕಣೆಯ, ಲಕ್ಷ್ಮಿ ಅವಳೇ. ಅನ್ಯಾಯ ದುಡ್ಡು ಯಾವ್ದಾದ್ರೇನು ದೇವ್ದಾದ್ರೇನು, ಇದು ಈಸಾನೆ. ಅಯ್ಯೋ ದಡ್ಡ, ಇದು ಇಸಾಗಿದ್ರೆ ಈ ದುಡ್ಡುಗೋಸ್ಕರ ಯಾಕೆ ಯುದ್ಧ ಆಯ್ತಿತ್ತು? ನಾನು ದರೋಡೆ ಮಾಡ್ಕೊಂಬರೋದ್ನ ರಾಜ್ ಭಟ್ರು ನೋಡವ್ರೆ. ಅವರು ನನ್ನ ಅಟ್ಟಿಸ್ಕೊಂಡ್ ಬತ್ತವ್ರೆ. ಅದಕ್ಕೆ ನೀನು ಇದನ್ನ ಬಚ್ಚಿಟ್ಬಿಟ್ರೆ ಅವ್ರು ಹೋದ್ಮ್ಯಾಕೆ ಇದನ್ನ ನಾನು ನೀನು ಹಂಚ್ಕೋಬಹುದು. ಯಾವ್ರ ದುಡ್ಡು ನಮ್ಗೆ ಯಾಕಯ್ಯ? ನಾವು ಬ್ಯಾಡ್ ಗಂಪಣ ಜನ, ಬ್ಯಾಟ್ ಆಡ್ಕೊಂಡು ಬದುಕೋರೆ ಹೊರ್ತು ಕಳ್ತನ ಮಾಡ್ಕೊಂಡು ಬದುಕೋರಲ್ಲ. ನೀನು ಬೇಡ, ನಿನ್ ಸವಾಸನು ಬೇಡ. ಹೋಗು, ಹೋಯ್ತಾ ಇರು. ಅಯ್ಯೋ, ಹೋಗಕ್ ಮೊದ್ಲು ನನ್ನಪ್ಪ ಮಾದಪ್ಪ ಎಲ್ಲವ್ರೆ ಅಂತ ಹೇಳ್ಬಿಟ್ಟು ಹೋಗಯ್ಯ. ಓ, ನಿನ್ಗೆ ಈ ಪಾಲ್ ಬೇಡ ಅಂದ್ರೆ ಅದು ನಿನ್ ಕರ್ಮ. ನಾನ್ ಕದ್ ಮಾಲ್ನ ನನ್ಗೆ ಉಳ್ಸೋದಾದ್ರೆ ನಿನ್ ಮಾದಪ್ಪ ನೆಲೆ ಹೇಳ್ತೀನಿ. ಯೋ, ಮಾಡಬಾರ್ದು ಪಾಪನೆಲ್ಲ ಮಾಡಿ ಯಾವ್ರಿಗೆ ವಜ್ರದ ಕಿರೀಟ ಹಾಕಿದ್ರೆ ಸಂಸ್ಬಿಡಕ್ಕೆ ಅವನೇನ್ ಲಂಚ್ಕೋರ್ನೇನಯ್ಯ? ನೀತಿಗೆಟ್ಟವ್ರನ್ನ ಒಪ್ಪೋದು ಯಾವ್ರು ಈ ಜಗತ್ನಾಗ ಯಾವ್ದು ಇಲ್ಲ ಕಣಯ್ಯ. ಈ ನಗ, ನಾಣ್ಯ, ವಜ್ರ, ವೈಡೂರ್ಯ ಬೇಕಾಗಿರೋದು ಕಲ್ದೆ ಅವ್ರಿಗೆ ಮಾತ್ರ. ನಿಜವಾದ ಅವ್ರಿಗೆ ಬೇಕಾಗಿರೋದು ನಮ್ ಭಕ್ತಿ, ನಮ್ ಪ್ರೀತಿ, ನಮ್ ನಿಯತ್ತು ಕಣಯ್ಯ. ಅದನ್ನೇ ಕಳ್ಕೊಳ್ಮ್ಯಾಕೆ ನನ್ ದ್ಯಾವ್ರನ್ನ ನೋಡಿದ್ರೇನು ನೋಡದೇ ಇದ್ರೇನು. ನಾನು ಬೇಕು ಅಂದ್ರೆ ಮಾದಪ್ಪ ಸಿಕ್ಕೇ ಸಿಗ್ತಾನೆ, ಬೇಡ ಅಂದ್ರೆ ಹೋಯ್ತಾನೆ. ನಾ ಮಾತ್ರ ಬೇರೆ ಸೊತ್ತಿಗೆ ಆಸೆ ಪಡಕ್ಕಿಲ್ಲ, ಪಡಕ್ಕಿಲ್ಲ, ಪಡಕ್ಕಿಲ್ಲ. ನಾ ಹೇಳ್ದಂಗೆ ಕೇಳಿದ್ರೆ ನಿನ್ ನಗನಾಣೆನೂ ಸಿಗುತ್ತೆ, ನಿನ್ ದ್ಯಾವ್ರು ಸಿಗ್ತಾರೆ. ನಿನ್ ಜೀವನ ಪೂರ್ತಿ ಸುಖವಾಗಿರ್ಬೋದು. ಇಲ್ಲ, ನಾ ತೆಪ್ಪು ಮಾಡ್ದವ್ರನ್ನ ಒಪ್ಪಾಕಿಲ್ಲ. ಈ ಪಾಪು ಸೊತ್ನ ನಾ ಮುಟ್ಟಾಕಿಲ್ಲ. ಮಾದಪ್ಪನ ಬೇಕಾದ್ರೆ ಬಿಟ್ಟೇನು, ನಾ ನಂಬಿದ ನ್ಯಾಯದ ಹಾದಿನ ಬುಡಾಕಿಲ್ಲ. ಕಣಯ್ಯ, ಈಗ ತಾನೆ ಮಾದಪ್ಪ ನನ್ ಜೀವ, ನನ್ ಜೀವನ, ನನ್ ಬಂಧು ಬಳಗ ಅಂತ ಹೇಳ್ತಾ ಇದ್ದೆ. ಈಟು ಬೇಗ ಬೇಡವಾಗ್ಬಿಟ್ರ ನಿನ್ಗೆ? ನಂಗೆ ಅನ್ಯಾಯ ಸುಖ ಬೇಡ ಕಣಯ್ಯೋ. ನಂಗೆ ಬೇಕಾಗಿರೋದು ನ್ಯಾಯ ಸುಖ. ನಿನ್ ಸುಖ ನೀನೇ ಇಟ್ಕ. ಕನ್ನಯ್ಯ, ಹಾಲಿಗೆ ನೀರು ಬೆರೆಸಿದರು, ನೀರಿಗೆ ಹಾಲು ಬೆರೆಸಿದರು, ಹಾಲು ಹಾಲಾಗಿಯೇ ಉಳಿಯುವಂತೆ. ವಜ್ರವನ್ನು ಕೆಸರಿಗೆಸೆದರು, ಕೆಸರನ್ನು ವಜ್ರದ ಮೇಲೆ ಎಸೆದರು, ವಜ್ರ ವಜ್ರವಾಗಿಯೇ ಹೊಳೆಯುವಂತೆ. ನಾನು ನಿನ್ನನ್ನು ಎಷ್ಟೇ ಪರೀಕ್ಷಿಸಿದರೂ ನೀನು ನೀನಾಗಿಯೇ ಉಳಿದುಕೊಂಡೆ ಕನ್ನಯ್ಯ. ಬೆಂಕಿಯಲ್ಲಿ ಬೆಂದಷ್ಟು ಹೊಳೆಯುವ ಅಪರಂಜಿಯಂತೆ ನೀನು ಸದಾ ಹೀಗೆ ಇರಬೇಕೆಂಬುದೇ ನನ್ನ ಹಾರೈಕೆ. ಒಡೆಯ, ಇದ್ಯಾಕೆ ಹಿಂಗೆ ಕುಂತ್ಕೊಂಡ್ಬಿಟ್ಟೆ? ಹೇಳು, ಕೈಕಾಲು ತೊಳ್ಕೊ. ಹಿಟ್ಟನ್ನು ಸೊಪ್ಪು ಮಾಡಿಕ್ಕವ್ರೆ, ನೀನು ಗುಣ್ಣಕ್ಕೆ ಇಕ್ತೀನಿ. ಸುಮ್ಕಿರಮ್ಮಿ,
ನೀನು ಇಟ್ಟು ಬೇಡ, ನೀನು ಸೊಪ್ಪು ಬೇಡ. ಯಾಕೆ ಒಡೆಯ, ಏನಾಯ್ತು? ಇನ್ನೇನಮ್ಮಿ, ಕೆರೆ ಕಡೆ ಹೋಗಂಗಿಲ್ಲ, ರೋಡಿನ ದಾರಿ ಕಾಲಿಡಂಗಿಲ್ಲ, ಎಲ್ಲರದು ಒಂದೇ ಮಾತು, ನೀಲ ಬಂದ, ನೀಲ ಬಂದ, ನೀಲ ಬಂದ. ಇವತ್ತು ಪಂಚಾಯತಿ ಕಟ್ಟೆಲಿ ಒಬ್ಬೊಬ್ಬರು ಒಂದೊಂದು ಮಾತು ಕೇಳ್ತಾವ್ರೆ. ನಾವು ಮಾತ್ರ ಕೇಮೆ ಮಾಡಬೇಕು, ನೀಲ ಬರಲೇ ಇಲ್ವಲ್ಲ ಅಂತ. ಯಾರಿಗೆ ಏನಂತ ಉತ್ತರ ಕೊಡ್ಲಮ್ಮಿ ನಾನು? ಒಡೆಯ, ಈ ನೀಲ ಯಾಕೆ ಹಿಂಗೆ ಮಾಡ್ತಾವನೆ ಅಂತ ನಂಗೊಂದು ತಿಳಿತಾ ಇಲ್ಲ. ನಮ್ಮ ಅಟ್ಟಿ ಸೊಸೆರು ಹೆಂಗನ ಮಾಡಿ ಅವ್ರನ್ನ ಕರ್ಕೊಂಬರ್ತೀವಿ ಅಂದರು. ಆದ್ರೆ ಯಾಕೋ ಏನೋ ಸುಮ್ಕಾಗ್ಬಿಟ್ರು. ಇನ್ನು ಗಂಡು ಮಕ್ಕಳು ಅದ್ರ ಉಸಿರೇ ಇಲ್ಲ, ಸುದ್ದಿನೂ ಇಲ್ಲ. ಏನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ ಕಣಮಿ ನನಗೆ. ನಿಜ ಒಡೆಯ, ನನ್ನ ತಮ್ಮ ಏನೇನೋ ಹೇಳ್ತವನೆ, ಬಾಯಿ ಬಂದಿದ್ದೆಲ್ಲ ಮಾತಾಡ್ತವನೆ. ಏನಂದ ಮನೆಯಾಳ? ನಿನ್ನ ಮಗ ಸೊಸೆರು ಯಾರೂ ಬದಲಾಗಿಲ್ಲ, ಅವ್ರು ಆಡ್ತಾ ಇರೋದೆಲ್ಲ ಬರೀ ನಾಟಕ. ನೋಡ್ತಾ ಇರೋ, ನೀನು ಕಿರಿ ಮಗ ಸೊಸೆನ ಕರ್ಕೊಂಬರಕ್ಕಿಲ್ಲ ಅಂತ ಹೇಳ್ತಿದ್ದ. ಆಹಾ, ನಸ್ಗುನ್ನಿ ಕಣಮಿ ಅವನು. ನಿಮ್ಮವ್ವ ಏನು ಅಂತ ಎತ್ಬಿಟ್ಲು ಅವನ್ನ. ಅವನು ಆಡೋದೆಲ್ಲ ಅಟ್ಟಿ ಮುರಿಯೋ ಮಾತುಗಳೇ. ನೀ ತಲೆ ಕಡಿಸ್ಕೊಬೇಡ. ನನ್ನ ಗಂಡು ಮಕ್ಕಳು ಸೊಸೆರು ಚಿಂದಂತರು ಕಣಮಿ, ಚಿಂದಂತರು. ಹ್ಞೂ, ನಾನು ಹಂಗೆ ಅಂದೆ. ಅದಕ್ಕೆ ಅವನು ನೀನು ಕಿರಿ ಮಗ ಸೊಸೆನ ಯಾಕೆ ಕರ್ಕೊಂಬರ್ಲಿಲ್ಲ ಅಂತ ಕೇಳ್ದ. ಆಹಾ ಬೆಟ್ಟದಯ್ಯ, ಏನಪ್ಪ ನಿನ್ನ ಆಟ? ನಾವು ಯಾರು ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ವಲ್ಲ. ನೋಡಮ್ಮಿ, ನಾವು ಯಾರ ಮೇಲೆ ಅನುಮಾನ ಪಡೋದು ಬೇಡ, ಯಾರನ್ನ ನಂಬೋದು ಬೇಡ. ಇದು ಬೆಟ್ಟದಯ್ಯನ ಜಾತ್ರೆ, ಇಲ್ಲಿ ನೀತಿ ನಿಯಮ ಮೀರಂಗಿಲ್ಲ. ನಾವು ಸತ್ತ ಮೇಲೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಕುಲ ಬಿಟ್ಬಿಡ್ಲಿ. ಆದರೆ ನಾವಿರೋ ಗಂಟ ಎಲ್ಲ ಚಾಚು ತಪ್ಪದೆ ನಡಿಬೇಕು. ನೋಡಮ್ಮಿ, ಹೆಂಗೋ ಒಪ್ಸಿ ನೀಲನ್ನ ಬ್ಯಾಟೆ ಕಳಿಸಿದ್ದೀವಿ. ಈಗ ಅದು ಪರಿಪೂರ್ಣ ಆಗಬೇಕು ಅಂದರೆ ನೀಲನ್ನ ಜಾತ್ರೆ ಕರೆಸಲೇಬೇಕು. ನೋಡಮ್ಮಿ, ಆ ಕಾಳನ್ನ ಹೆಂಗಾರ ಮಾಡಿ ದಾರಿ ತೋರ್ಸಪ್ಪ ಅಂತ ಹೇಳಿ ಅವನ್ನ ಕರ್ಕೊಂಡು ಹೊಂಟು ಬಿಡಮ್ಮ. ಸರಿ ಒಡೆಯ, ನೀ ಹೇಳು ಸರಿನೇ. ನಾಳಿಕೆ ಹೊಂಟು ಬಿಡುವ. ಆಯ್ತು. ಮಾದಪ್ಪ, ಅಯ್ಯೋ ಮರುಳೆ, ಇಷ್ಟೊಂದು ಪರೀಕ್ಷೆಗಳಲ್ಲಿ ಗೆಲ್ಲಿಸಿದ ಮೇಲೆ ಈಗ ನಿನ್ನನ್ನು ಈ ಬೆಂಕಿಯಲ್ಲಿ ಸುಡಲು ಬಿಡುವೆನೆ? ನೀನು ಹೆದರಬೇಡ, ಬೆಚ್ಚಬೇಡ, ಬೆದರಬೇಡ. ನಾನಿದ್ದೀನಿ ಕಂದ. ಈ ಕೆಂಡ ಕೊಂಡದಲ್ಲಿ ಹಾಯೋದ್ರಿಂದ ಈ ಬೆಂಕಿಯಲ್ಲಿ ಬೆಂದು ನೀನು ಹೊಳೆಯುವ ಪುಟಕ್ಕಿಟ್ಟ ಬಂಗಾರವಾಗ್ತೀಯ. ಒಮ್ಮೆ ನನ್ನನ್ನು ಸ್ಮರಿಸಿ ಮುಂದಡಿಯಿಡು ಕಂದ. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. राजमालया विभक्त जात चिंतक श्रीधराय जायतां च घोरमध्य
ನಡು ಮನೆಯೊಳಗೆ ಕರಿಯ ಕಂಬಳಿ ಗದ್ದುಗೆ ಮಾಡಿ ವಿಭೂತಿ ಕೊಟ್ಟು ದಾಸೋಹದ ಮೀಸಲು ಮುರಿದು ನೀನು ಕೊಡುವ ನನ್ನ ಶಿಶು ಮಗನನ್ನು ಸ್ವೀಕರಿಸಿ ಮುತ್ತಿನ ಜೋಳಿಗೆ ಹಿಡಿದು ಹೊರಡುತ್ತೇನೆ ತಾಯಿ. ಯಾಕವ್ವ ಯಾಕೆ ಈ ಪಾಟಿ ಆಟ ಮಾಡ್ತೀಯ ಅಂತೀನಿ. ಏನು ತಿಂದೆ ಒಂದ್ ಗುಟ್ಟಕ್ ನೀರು ಕುಡಿದೆ ಕಾಯ್ಕೊಂಡಿದ್ಬಿಟ್ರೆ ಅವ್ರು ಬರ್ತಾರೇನವ್ವ? ನಂಗೆ ಯಾಕೋ ನಾನೇ ದಿಗ್ಲಾಯ್ತದೆ ಹುಲಿಯ. ನಾನೆಲ್ಲೋ ತೆಪ್ ಮೇಲೆ ತೆಪ್ ಮಾಡ್ತಾ ಇವ್ನಿ ಅಂತ ಅನ್ನಿಸ್ತೈತಿ. ಮಗಿನ ಕರ್ಕೊ ಬರ್ತೀನಿ ಅಂತ ನಾವು ಹೋದ್ ನನ್ನ ನೋಡಿಯ ಈಟತ್ತಾದ್ರೂ ಹೊಟ್ಟಿಗೆ ಬಂದಿಲ್ಲ, ಕನ್ನೈನೂ ಬಂದಿಲ್ಲ. ಅವನೆಲ್ಲ ಅವನು, ಇವರೆಲ್ಲ ಅವರು, ಒಂದು ತಿಳಿತಾ ಇಲ್ಲ ಹುಲಿಯ. ಏನು ಭಯ ಪಡ್ಬೇಡ ಕಣವ್ವ. ಆ ನಮ್ಮಪ್ಪ ಜಂಗಮಯ್ಯನವರು ಯಾವ್ರು ಅವನ್ ಮೇಕೆ ನಮ್ಮನ್ನೆಲ್ಲ ಕಾಪಾಡೋ ಹೊಣೆ ಅವ್ರದೇಯ. ಅವ್ರು ಮಾಡಿರೋ ಪವಾಡನೆಲ್ಲ ಕಣ್ಣಾರೆ ಕಣ್ಮ್ಯಾಕು. ಯಾಕವ್ವ ಇಟ್ಟೊಂದು ಚಿಂತೆ ಮಾಡಿಯಾ? ಹಂಗಲ್ಲ ಹುಲಿಯ, ಆ ಕೈನ ಕೊಡ್ತಾರೆ, ಈ ಕೈನ ಕೆತ್ಕೋತಾರೆ. ಒಂದ್ಕಿತ ಸಂತೋಷ, ಇನ್ನೊಂದ್ಕಿತ ಈ ಪಾಟಿ ನೋವು. ನಾನು ಹೆಂಗ್ ತಡ್ಕೊಳ್ಳಿ ಹೇಳು ಹುಲಿಯ? ಹುಲಿಯ, ನಿನ್ ಕೈ ಮುಗಿತು, ನೀನಾರ ಒಂದ್ಕಿತ ನೋಡ್ಕೊಂಡ್ ಬಾ. ಆಯ್ತವ್ವ, ನೀ ಹೇಳ್ದಂಗ ಆಗ್ಲಿ. ನಾ ಹೋಗಿ ಅವ್ರೆಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ. ನೀನೇನು ಭಯ ಪಡ್ಬೇಡ ಕಣವ್ವ, ಧೈರ್ಯವಾಗಿರು. ನಾ ಹೋಗಿ ಬರ್ತೀನಿ.